ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂತಂದರೆ ಮೊಟ್ಟ ಮೊದಲಾಗಿ ನಾವು ಕ್ವಶನ್ ಪೇಪರ್ನ ಅನಲೈಸೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ವಶನ್ ಯಾವ ರೀತಿ ಬಂದವ, ಎಲ್ಲಿಂದ ಬಂದವ ಎಂಬುದು ನಮಗೆ ಗೊತ್ತಾಗಬೇಕಂತಂದರೆ ಮೊದಲು ನಾವು ಕ್ವಶನ್ ಪೇಪರನ್ನು ಅರ್ಥ ಮಾಡಿಕೊಳ್ಬೇಕು. ಈ ಸಬ್ಜೆಕ್ಟಿಗೆ ಇಷ್ಟು ಕ್ವಶನ್ ಬಂದಿವೆ ಅಂತಂದು ನಮ್ಗೆ ಅನಲೈಸೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನಾವು ಆದಷ್ಟು ಹಳೆ ಕ್ವಶನ್ ಪೇಪರನ್ನು ನೋಡ್ತಾ ಹೋದಂಗೆಲ್ಲ ನಮಗೆ ಆದಷ್ಟು ಕೆಲವು ಕೀ ಪಾಯಿಂಟ್ಸ್ ಸಿಗ್ತವೆ. ಯಾವ ರೀತಿ ಕೀ ಪಾಯಿಂಟ್ಸ್ ಅಪ್ಪ ಅಂತಂದರೆ, ನೇರವಾಗಿ ಹಳೆಯ ಕ್ವಶನ್ ಪೇಪರ್ದಂದಿರುವ ನೇರವಾದ ಕ್ವಶನ್ಸೇ ಡೈರೆಕ್ಟ್ರಾಗಿ ಬಂದಿರ್ತವೆ. ಈಗ ಯಾವನ ನೋಟಿಫಿಕೇಷನ್ ಆಗಿರ್ತಾವಲ್ಲ, ಅವು ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಅಲ್ಲಿವೇ ಡೈರೆಕ್ಟ್ರಾಗಿ ಇದ್ರಾಗ ಮಿನಿಮಮ್ ಏನಿದ್ರೆ 30ರಿಂದ 35 ಕ್ವಶನ್ 100% ಬರೋ ಸಾಧ್ಯತೆ ಇದ್ದೇ ಇರ್ತದೆ. ಆ ಕಾರಣಕ್ಕಾಗಿ ನಾವು ಹಳೆ ಕ್ವಶನ್ ಪೇಪರನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಕ್ಲಾಸ್ ಸ್ಟಾರ್ಟ್ ಮಾಡೋಣ. PCಯ 2002ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ. ಆಪ್ಷನ್ ಬಂದ್ಬಿಟ್ಟು ವಾರಣಾಸಿ, ಗಾಯಾ, ಕುಶಿನಗರ ಮತ್ತು ಪಾವ ಅಂತ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಕುಶಿನಗರ. ಪ್ರಶ್ನೆ 2, ಮೈಸೂರಿನ ಹುಲಿ ಎಂದೆನಿಸಿಕೊಂಡವರು. ಆಪ್ಷನ್ ಬಂದ್ಬಿಟ್ಟು ಐದರಲ್ಲಿಯೇ. ಆಪ್ಷನ್ ಬಿ ಕೃಷ್ಣದೇವರಾಯ, ಆಪ್ಷನ್ ಸಿ ಟಿಪ್ಪು ಸುಲ್ತಾನ, ಆಪ್ಷನ್ ಡಿ ಜಯ ಚಾಮರಾಜ ಒಡೆಯ ಅಂತ ಹೇಳ್ತೇವೆ. ಉತ್ತರ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ. ಪ್ರಶ್ನೆ 3, ಸಿಪಾಯಿ ದಂಗೆಯಾಗಿದ್ದು. ಆಪ್ಷನ್ ಎ 1885, ಆಪ್ಷನ್ ಬಿ 1857, ಆಪ್ಷನ್ ಸಿ 1900, ಆಪ್ಷನ್ ಡಿ 1960. ಇದಕ್ಕೆ ಉತ್ತರ ಆಪ್ಷನ್ ಬಿ 1857ರಂದು. ಪ್ರಶ್ನೆ 4, ಅತಿ ಪ್ರಾಚೀನವಾದ ವೇದ ಯಾವುದು? ಆಪ್ಷನ್ ಈ ರೀತಿದೆ: ಸಾಮವೇದ, ಆಪ್ಷನ್ ಬಿ ಅಥರ್ವಣ ವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಋಗ್ವೇದ ಅಂತ ಹೇಳ್ತೀವಿ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಋಗ್ವೇದ. ಪ್ರಶ್ನೆ 5, ಆದಿ ಶಂಕರಾಚಾರ್ಯರು ಈ ಸ್ಥಳಕ್ಕೆ ಸೇರಿದವರು. ಆಪ್ಷನ್ ಬಂದ್ಬಿಟ್ಟು ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಉತ್ತರ ಕೇರಳ. ಪ್ರಶ್ನೆ 6, ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರಾರು? ಆಪ್ಷನ್ ಎ ರಾಜೇಂದ್ರ ಚೋಳ, ಆಪ್ಷನ್ ಬಿ ರಾಜರಾಜ ಚೋಳ, ಆಪ್ಷನ್ ಸಿ ವಿಜಯಲಾಯ ಚೋಳ, ಆಪ್ಷನ್ ಡಿ ನರೇಂದ್ರ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವಿಜಯಲಾಯ ಚೋಳ ಅಂತ ಹೇಳ್ತೇವೆ. ಪ್ರಶ್ನೆ 7, ಸ್ವತಂತ್ರ ಭಾರತದ ಮೊದಲನೆಯ ಪ್ರಧಾನಿ ಯಾರು? ಆಪ್ಷನ್ ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಶ್ರೀಮತಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಮೊರಾರ್ಜಿ ದೇಸಾಯಿ. ಉತ್ತರ ಬಂದ್ಬಿಟ್ಟು ಬಿ ಜವಾಹರ್ಲಾಲ್ ನೆಹರು. ಪ್ರಶ್ನೆ 8, ಕ್ವಿಟ್ ಇಂಡಿಯಾ ಚಳುವಳಿಯಾಗಿದ್ದು ಈ ವರ್ಷದಲ್ಲಿ. ಆಪ್ಷನ್ ಬಂದ್ಬಿಟ್ಟು 1943, ಆಪ್ಷನ್ ಬಿ 1942, ಆಪ್ಷನ್ ಸಿ 1947, ಆಪ್ಷನ್ ಡಿ 1930. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1942. ಪ್ರಶ್ನೆ 9, ಮಲ್ಲಿಕಾ ಐ ಮೈದಾನ್ ತೋಪು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಬಂದ್ಬಿಟ್ಟು ಬೀದರ್, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ಗುಲ್ಬರ್ಗ, ಆಪ್ಷನ್ ಡಿ ಬಾಗಲಕೋಟೆ. ಉತ್ತರ ಬಂದ್ಬಿಟ್ಟು ಬಿಜಾಪುರ. ಪ್ರಶ್ನೆ 10, ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಸೈನ್ಯಗಳ ದಂಡನಾಯಕನಾಗಿದ್ದು ಯಾರು? ಆಪ್ಷನ್ ಈ ರೀತಿದೆ: ರಾಮರಾಯರು, ಆಪ್ಷನ್ ಬಿ ಸದಾಶಿವರಾಯ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ತಿರುಮಲ. ಇದಕ್ಕೆ ಉತ್ತರ ಆಪ್ಷನ್ ಎ ರಾಮರಾಯ. ಪ್ರಶ್ನೆ 11, ಕೃಷ್ಣದೇವರಾಯನ ಕಾಲದ ವಿರೂಪಾಕ್ಷ ಸ್ವಾಮಿ ದೇವಾಲಯವು ಎಲ್ಲಿ ಇದೆ? ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಹಂಪಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಉಡುಪಿ.
ಇದಕ್ಕೆ ಉತ್ತರ ಹಂಪಿ. ಪ್ರಶ್ನೆ 12. ಅಜಂತ ಗುಹೆಗಳು ಎಲ್ಲಿ ಇವೆ? ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಹಾರಾಷ್ಟ್ರ ಅಂತ ಹೇಳ್ತೇವೆ. ಪ್ರಶ್ನೆ 13. ಮುಸ್ಲಿಂ ಲೀಗ್ ಸ್ಥಾಪನೆಗೊಂಡಿದ್ದು ಯಾವಾಗ? ಆಪ್ಷನ್ ಬಂದ್ಬಿಟ್ಟು 1904, ಆಪ್ಷನ್ ಬಿ 1905, ಆಪ್ಷನ್ ಸಿ 1906, ಆಪ್ಷನ್ ಡಿ 1907. ಇದಕ್ಕೆ ಉತ್ತರ ಕಮೆಂಟ್ ಮಾಡಿ ಫ್ರೆಂಡ್ಸ್.